ಕಡೆ ಹನಿ ಹನಿಯಾಗಿ ಮಳೆ ಸುರಿತಾ ಇದೆ. ಬೀಸ್ತಾ ಇರೋ ತಂಪಾದ ಗಾಳಿಗೆ ಈಗಷ್ಟೇ ನೆಂದಿರೋ ಹಸಿ ಮಣ್ಣು ವಾಸನೆ ಹಿತವಾಗಿ ಬರ್ತಾ ಇದೆ. ಬರೀ ಮೌನ, ಸುತ್ತ ಬರೀ ಮೌನ. ಈಗ ನನ್ನ ಜೊತೆ ಅವಳಿತಿದ್ರೆ ನನ್ನ ಎಲ್ಲ ಥಾಟ್ಸ್ಗಳು ಹೀಗೇನೆ ಎಲ್ಲೋ ಶುರುವಾಗುತ್ತೆ, ಕೊನೆಗೆ ಅವಳ ಹತ್ರನೇ ಬಂದು ನಿಲ್ಲುತ್ತೆ. ಮೊದಲು ಹೀಗಿರಲಿಲ್ಲ, ಇತ್ತೀಚೆಗೆ ಸ್ವಲ್ಪ ಹಾಳಾಗಿದ್ದೇನೆ. ಸ್ವಲ್ಪ ಏನು, ಪೂರ್ತಿನೇ ಹಾಳಾಗಿದ್ದೇನೆ. ಫೆಬ್ರವರಿ 1 ಅವತ್ತೊಂದಿನ ಅವಳು ಸಿಗ್ತಾ ಇರ್ತಿದ್ರೆ ಮೇ ಬಿ ನಾನು ಇವತ್ತು ಚೆನ್ನಾಗಿ ಇರ್ತಿದ್ದೆ. ಅವತ್ತು ನನ್ನ ಮುಂದೆ 45 ನಿಮಿಷ ಕೂತಿದ್ದವಳು ನನ್ನನ್ನು ಇಂಪ್ರೆಸ್ ಮಾಡಿದ್ಲು. ಇನ್ಫ್ಯಾಕ್ಟ್ ನನಗೆ ಅವಳಲ್ಲಿ ತುಂಬ ಇಷ್ಟ ಆದ ಆ ಗುಣ ನಾನು ಆಗಲೇ ನೋಡಿದ್ದ. ಪೆದ್ದುತನ. ಬಿಲೀವ್ ಮೀ, ಇಟ್ ವಾಸ್ ಅ ಬ್ಯೂಟಿಫುಲ್ ಕ್ವಾಲಿಟಿ. ಕೇಳೋ ಎಲ್ಲ ಪ್ರಶ್ನೆಗೆ ದಡ್ಡಾಗಿ ಅವಳು ಹೇಳೋ ಉತ್ತರ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಕಾಮಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ, ನಮಗೆ ಅವ್ರು ಮಾಡೋದೆಲ್ಲ ಕ್ಯೂಟ್. ಅವತ್ತಿಂದ ಇಲ್ಲಿ ತನಕ ಅದೆಷ್ಟು ಸಲ ಅವಳನ್ನು ಇಮ್ಯಾಜಿನ್ ಮಾಡ್ತಾ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೀನಿ. ಆದರೆ ಪ್ರತಿ ಸಲ ಅವಳನ್ನು ನೆನೆಸ್ಕೊಂಡಾಗ್ಲೂ ಮುಖದ ಮೇಲೆ ಒಂದು ನಗು ಮೂಡಿದೆ. ಅವಳನ್ನು ನೆನೆಸ್ಕೊಂಡು ಆ 45 ನಿಮಿಷ ನನ್ನನ್ನು ಹಾಳು ಮಾಡ್ತು. ಆದರೆ ಹಾಳಾದ ಹೃದಯ ಜೊತೆ ಬದುಕು ಆ ಸುಖ ಕಲಿಸ್ತ. ಜೀವನದ ಕೊನೆಯಲ್ಲಿ ನಾವು ಈ ಭೂಮಿ ಬಿಟ್ಟು ಹೋಗೋ ಆ ಕೊನೆ 10 ಸೆಕೆಂಡಲ್ಲೇ ನಮಗೆ ಜೀವನಕ್ಕೆ ಹತ್ರ ಆಗಿರೋ ಎಲ್ಲ ಮೂಮೆಂಟ್ಸ್ಗಳು ಮನಸ್ಸಲ್ಲಿ ಪ್ಲೇ ಆದರೆ ಐ ಕ್ಯಾನ್ ಪ್ರಾಮಿಸ್ ಯು ಅದರಲ್ಲಿ ನಿನ್ನ ಜೊತೆ ಕಳೆದ ಆ ಮೂಮೆಂಟ್ಸ್ಗಳು ಖಂಡಿತ ಇದ್ದೇ ಇರುತ್ತೆ. ಬಿಕಾಸ್ ಇಟ್ ವಾಸ್ ಸ್ಪೆಷಲ್. ಥ್ಯಾಂಕ್ ಯು ಫಾರ್ ಯೋರ್ 45